ವೀಕ್ಷಕರೇ ನಮಸ್ಕಾರ. ಬನ್ನಿ ಈ ವಿಡಿಯೋದಲ್ಲಿ ಶ್ರೀ ಕಾಲಭೈರವೇಶ್ವರ ದರ್ಶನ ಮಾಡೋಣ. ಆದಿಚುಂಚನಗಿರಿ ಕಾಲಭೈರವೇಶ್ವರ ಹಾಗೂ ಈಗಿನ ವ್ಯವಸ್ಥೆ ಏನಿದೆ, ಏನೇನು ಚೇಂಜಸ್ ಆಗಿದೆ ಅನ್ನೋದು ಕೂಡ ತಿಳ್ಕೊಳ್ಳೋಣ. ಎಂಟ್ರೆನ್ಸಲ್ಲಿ ನಿಮಗೆ ಮುಡಿ ಚೀಟಿ ಸಿಗುತ್ತೆ. ಇಲ್ಲಿ ಮುಡಿ ಕೊಡಿಸ್ಬೇಕಂದ್ರೆ ಇಲ್ಲಿ ಚೀಟಿ ತೊಗೊಂಡು ಇಲ್ಲಿ ಮುಂದೆ ಡೌನಲ್ಲಿ ಹೋಗಬೇಕು. ಅಲ್ಲೋದ್ರೆ ರೈಟ್ ಸೈಡಲ್ಲಿ ಮುಡಿ ಹಾಗೂ ಸ್ನಾನದ ವ್ಯವಸ್ಥೆ ಇರುತ್ತೆ. ಇಲ್ಲಿ ನಿಮಗೆ ಬೇಕ್ರಿ, ಅದು ವಾಟರು, ಮಕ್ಳಿಗೆ ಆಟ ಆಡೋದು ಸಾಮಾನುಗಳು, ಐಸ್ ಕ್ರೀಮ್ಸ್ ಏನಾರು ಬೇಕು ಅಂದರೆ ಸಿಗುತ್ತೆ. ವಯಸ್ಸಾದವ್ರಿಗೆ ಅಂತ ಈ ರೀತಿ ಕಾರಿನ ವ್ಯವಸ್ಥೆ ಇರುತ್ತೆ. ಉಚಿತ ಸೇವೆ ಅಂಗವಿಕಲರು ಮತ್ತು ಹಿರಿಯ ನಾಗರಿಕರುಗಳಿಗೆ. ನಾನು ಬಂದಿರೋದು ಶುಕ್ರವಾರ ಆದ ಕಾರಣ ತುಂಬಾ ಕಮ್ಮಿ ಜನ ಇದ್ದಾರೆ. ಆದರೆ ಸಂಡೇ ಬಂದರೆ ತುಂಬ ಜನ ಇರ್ತಾರೆ. ಫುಲ್ಲು ಖಾಲಿ ದೇವಸ್ಥಾನ. ಪಾದರಕ್ಷೆ ಹಾಗೂ ಲಗೇಜ್ ಇಡುವ ಸ್ಥಳ. ಒಂದು ಜೊತೆ 5 ರೂಪಾಯಿ. ಬಾಲಗಂಗಾಧರನಾಥ ಸ್ವಾಮಿಗಳು ಮಕ್ಕಳ ಜೊತೆ ನೋಡಿ, ಅವರ ಒಂದು ದೇವಸ್ಥಾನ ಇಲ್ಲಿದೆ. ಇನ್ನೂ ನಿರ್ಮಿಸ್ತಾ ಇದ್ದಾರೆ. ಹೊರಗಡೆ ಎಲ್ಲ ಮೊದಲು ಒಳಗಡೆ ಬಿಡ್ತಾಯಿದ್ರು, ಈಗ ಬಿಡ್ತಾಯಿಲ್ಲ ಅಂತ ಕಾಣುತ್ತೆ. ಯಾಕಂದರೆ ಅವರಿಗೆಲ್ಲ ಇನ್ನೂ ಏನೇನೋ ಮಂಟಪ ಎಲ್ಲ ಕ್ಲಿಯರ್ ಮಾಡ್ತಾಯಿದ್ದಾರಲ್ಲ, ಕಟ್ತಾ ಇದ್ದಾರೆ. ನೋಡಿ, ದೇವಸ್ಥಾನದ ಸಾಮಾನುಗಳು ಬೇಕು ಅಂದರೆ ಇಲ್ಲಿ ಸಿಗುತ್ತೆ. ಮೂಲ ಸನ್ನಿಧಿ ಕಾಲಭೈರವೇಶ್ವರಂದು. ಇಲ್ಲಿ ದೀಪ ಹಚ್ತಾರೆ, ಅಲ್ಲಿ ಭೈರವ ಇರೋದು. ಸಾಮಾನ್ಯವಾಗಿ ಅಮಾವಾಸ್ಯೆಗಳಲ್ಲಿ ಈ ರೀತಿ ತುಂಬ ಪೂಜೆ ಮಾಡ್ತಾರಲ್ಲ. ಏನು ಕಾಣಿಸ್ತಾ ಇಲ್ಲ. ವೀಕ್ಷಕರೇ, ನಮ್ಮ ರೆಬಲ್ ಸ್ಟಾರ್ ಅಂಬರೀಷ್ನವರು ಮಾಡಿದಂತಹ ಶ್ರೀ ಆದಿಚುಂಚನಗಿರಿ ಮಹಾತ್ಮೆ ಸಿನಿಮಾದಲ್ಲಿ ಇದುವರೆಗೂ ಯಾವ ಯೂಟ್ಯೂಬರು ತೋರಿಸಿಲ್ಲ. ಅದನ್ನು ಗಂಗಾಧರೇಶ್ವರನ ಮೇಲೆ ಇಲ್ಲಿ ನಿಲ್ಲಿಸಿರೋಂಥ ಗಂಗಾಧರೇಶ್ವರನ ತಲೆ ಮೇಲೆ ಅವರು ತೊಟ್ಲು ಕಟ್ಟಿದ್ರಲ್ಲ, ಗಿಣ್ಣಿಲ್ದಿರೋ ಮರದಿಂದ ತೊಟ್ಲು. ಆ ಪಿಕ್ಚರ್ ನೀವು ನೋಡಿದರೆ ಕಾರಣ ಏನು ಅಂತ ನಿಮ್ಗೆ ಗೊತ್ತಾಗುತ್ತೆ. ಅದನ್ನು ನನ್ನ ವೀಡಿಯೋನಲ್ಲಿ ಆ ಗರ್ಭಗುಡಿ ಒಳಗೋಗಿ ತೋರಿಸಿದ್ದೀನಿ. ನೀವಿನ್ನೂ ನೋಡಿಲ್ಲ ಅಂದರೆ ಆ ವಿಡಿಯೋ ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ನೋಡಿ. ಯಾವ ಯೂಟ್ಯೂಬರು ತೋರಿಸಿಲ್ಲ. ಇಡೀ ನೀವು ಯೂಟ್ಯೂಬೆಲ್ಲ ಜಾಲಾಡ್ಬಿಡಿ, ಚುಂಚನಗಿರಿ ಅಂತ ನಿಮಗೆ 100 ವೀಡಿಯೋ ಸಿಗ್ಬೋದು. ಆದರೆ ಗಂಗಾಧರೇಶ್ವರನ ಎದುರುಗಡೆ ನಿಂತ್ಕೊಂಡು, ಯಾಕಂದರೆ ಆ ವಿಗ್ರಹದ ತಲೆ ಮೇಲೆ ಗಿಣ್ಣಿರೋದು, ಅದನ್ನ ಯಾರು ತೋರಿಸಿಲ್ಲ, ನಾನು ತೋರಿಸಿದ್ದೀನಿ. ನೋಡಿಲ್ಲ ಅಂದರೆ ಆ ವಿಡಿಯೋನ ತಪ್ಪದೆ ನೋಡಿ. ನಾವು ಹೋಗಿದ್ದ ಟೈಮ್ಗೆ ಇನ್ನೂ ದೇವಸ್ಥಾನ ತೆಗ್ದಿರಲಿಲ್ಲ. ತೆಗಿಯೋಕ್ಕೆ ಇನ್ನೂ ಒಂದು ಅರ್ಧ ಗಂಟೆ ಇತ್ತು. ಸೊ ಟೈಮ್ ಯಾಕೆ ವೇಸ್ಟ್ ಮಾಡೋದು ಅಂತ ನಾವು ಪ್ರಸಾದ ಅಥವಾ ಊಟ ಮಾಡೋಕ್ಕೆ ಹೋಗಿ ಊಟ ಮಾಡ್ಕೊಂಡು ನಂತರ ದರ್ಶನಕ್ಕೆ ಹೋದೋ. ಸಮಯದ ಬಗ್ಗೆ, ಟೈಮಿಂಗ್ಸ್ ಬಗ್ಗೆ ಪಾಸ್ ಮಾಡ್ಕೊಂಡು ನೋಡ್ಕೊಂಬಿಡಿ. ಯಾವತ್ತು ಎಷ್ಟು ಗಂಟೆಗೆ ತೆಗೆಯುತ್ತೆ, ಎಷ್ಟು ಗಂಟೆಗೆ ಕ್ಲೋಸ್ ಆಗುತ್ತೆ ಅಂತ. ಹಾಗೂ ಭಾನುವಾರ ಹಾಗೂ ಅಮಾವಾಸ್ಯೆಯಂದು ಎಷ್ಟು ಗಂಟೆಗೆ ತೆಗಿತಾರೆ ಅನ್ನೋದು ಕೂಡ ಇದೆ. ಈಡ್ಗಾಯಿ ಹೊಡಿಬಾರ್ದು ಅಂತ ಹಾಕಿದ್ದಾರೆ ಮುದ್ದೆಗಡೆ. ವೀಕ್ಷಕರೇ, ಮಾಳಮ್ಮನ ವಿಗ್ರಹದ ಹತ್ರ ಹೋಗ್ತಾ ಇದ್ದೀನಿ. ಇದ್ರ ಬಗ್ಗೆ ನಿಮಗೆ ಗೊತ್ತಿಲ್ಲ ಅಂದರೆ ಈ ದೇವಿ ಬಗ್ಗೆ ತುಂಬ ಇಂಟ್ರೆಸ್ಟಿಂಗ್ ಕಥೆ ಇದೆ. ನನ್ನ ಇನ್ನೊಂದು ವೀಡಿಯೋನಲ್ಲಿ ಈ ದೇವಿ ಬಗ್ಗೆ, ಮಾಳಮ್ಮನ ಬಗ್ಗೆ ಒಂದು ಫುಲ್ ವೀಡಿಯೋನೇ ಹಾಕಿದ್ದೀನಿ. ಯಾರು ಇಲ್ಲಿ ನಿಲ್ಲಿಸಿರೋದು, ಭೈರವನಿಗೂ ಮಾಳಮ್ಮನಿಗೂ ಏನು ಸಂಬಂಧ ಅನ್ನೋದು ನೋಡಿಲ್ಲ ಅಂದರೆ ವಿಡಿಯೋ ದಯವಿಟ್ಟು ಆ ವಿಡಿಯೋ ಕೂಡ ನೋಡಿ. ಆದಿಶಕ್ತಿ ದೇವಿಗೆ. ನಗುಮುಖದಲ್ಲಿರೋ ಪಾರ್ವತಿ ಅಂದರೆ ಸ್ತಂಭಾಂಬಿಕೆ. ಮಕ್ಕಳಿಲ್ಲ ಅಥವಾ ಮದುವೆ ಪ್ರಾಬ್ಲಮ್ಸ್ ಇರೋರಿಗೆ ಈ ದೇವಿ ಪೂಜೆ ಮಾಡಿದ್ರೆ ಒಳ್ಳೇದಾಗತ್ತಂತೆ. ನೀವೇನು ನೋಡ್ತಿದ್ದೀರಾ ನೋಡಿ, ಈಗ ಝೂಮ್ ಮಾಡ್ತೀನಿ ವೀಕ್ಷಕರೇ. ಈ ಜನ ಅಲ್ಲಿವರೆಗೂ ಹತ್ತಾರೆ.
ಇದಕ್ಕೆಲ್ಲ ಗಳಗಲ್ಲು ಅಂತ ಕರೀತಾರೆ. ಬಟ್ ಭಾಳ ಡೇಂಜರ್, ಭಾಳ ಕಷ್ಟ ಹತ್ತೋದು, ತುಂಬ ಜಾರತ್ತೆ. ಎಷ್ಟು ಇಲ್ಲೊಂದು ಕಲ್ಲಿದೆ ನೋಡಿ. ನಾನು ಇಲ್ಲಿವರೆಗೂ ಹೋಗಿದ್ದೀನಿ, ಅದು ಹತ್ತಕ್ಕಾಗಿಲ್ಲ. ಇದು ಅಷ್ಟೇ, ಇದಕ್ಕೆ ತುಂಬ ಜನ ಹೋಗ್ತಾರೆ. ಇದರೊಳಗಡೆ ಒಂದು ಶಿವಲಿಂಗ ಇದೆ. ಇಲ್ಲಿ ನಿಲ್ಲಿಸಿರೋ ಎಷ್ಟೋ ಲಿಂಗಗಳಲ್ಲಿ ಇದು ಒಂದು ಕೂಡ. ಇದ್ರ ಬಗ್ಗೆನೂ ತಿಳ್ಕೊಬೇಕು ಅಂತಂದರೆ ನನ್ನ ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನಲ್ಲಿರೋ ವಿಡಿಯೋ ನೋಡಿ, ಪೂರ್ತಿ ಮಾಹಿತಿ ತಿಳಿಸಿದ್ದೀನಿ ಚುಂಚನಗಿರಿ ಬಗ್ಗೆ. ದರ್ಶನ ಆಯಿತು ವೀಕ್ಷಕರೇ. ಮಾತು ಕೇಳ್ತೀನಿ, ಶುಕ್ರವಾರದೊತ್ತು ಬಂದರೆ ಫುಲ್ಲು ಖಾಲಿ ಇರುತ್ತೆ, ಒಂದು ಚೂರು ರಶ್ ಇರೋಲ್ಲ ಊಟಕ್ಕಾಗಲಿ ದರ್ಶನಕ್ಕಾಗಲಿ. ಯಾಕಂದರೆ ಸಂಡೇಸ್ ತುಂಬ ಜನ ಇರ್ತಾರೆ. ಅಮಾವಾಸ್ಯೆ ದಿನ ಅಂತೂ ಕೇಳಲೇಬೇಡಿ, ತುಂಬ ರಶ್ ಇರುತ್ತೆ. ಬಟ್ ಫ್ರೈಡೇ ಆದ ಕಾರಣ ತುಂಬಾ ಖಾಲಿ ಇತ್ತು. ದರ್ಶನ ಆಗಲಿ ಪ್ರಸಾದ ತಿನ್ನೋದಕ್ಕಾಗಲಿ ಭಾಳ ಬೇಗ ಆಗುತ್ತೆ, ಈಸಿಯಾಗಿ ಆಗುತ್ತೆ. ಸೊ ಅದೊಂದು ಅಡ್ವಾಂಟೇಜು ಫ್ರೈಡೇಸ್ ಬಂದರೆ ಅಥವಾ ಎನಿ ವೀಕ್ ಡೇಸ್ ಬಂದರೆ. ವೀಕ್ಷಕರೇ, ಒಟ್ಟಾರೆ ಚೇಂಜಸ್ ಅಂತ ನೋಡಿದ್ರೆ ಅಂಥ ಚೇಂಜಸ್ ಏನಾಗಿಲ್ಲ. ಅದರಲ್ಲೂ ಪಾರ್ಕಿಂಗ್ ವ್ಯವಸ್ಥೆ ಇನ್ನೂ ಇಂಪ್ರೂವ್ ಆಗಿಲ್ಲ. ಕಾರ್ ಪಾರ್ಕಿಂಗ್ ಒಂದು ಜಾಗ ಅಂತ ಇನ್ನೂ ಮಾಡಿಲ್ಲ. 30 ರೂಪಾಯಿ ತೊಗೊತಾರೆ. ಅದು ಬಿಟ್ಟರೆ ಇಷ್ಟು ಈಗಿನ ಪರಿಸ್ಥಿತಿ ಅಥವಾ ಈಗ ದೇವಸ್ಥಾನ ಆಗಿದೆ ಅಂತ ತೋರಿಸ್ತಾ ಈ ವಿಡಿಯೋ ಮುಗಿಸ್ತಾ ಇದ್ದೀನಿ. ಎಷ್ಟಾಗಿರೋ ಲೈಕ್ ಮಾಡಿ. ಧನ್ಯವಾದಗಳು.